ಅಲ್ರಪ್ಪ ತಮ್ಮಗಳ್ರ ಒಮ್ಮೆ ಪಾಪ ಇವ್ ನೀನು ಸರಿಸ್ತೀರಿ ಒಮ್ಮೆ ನೀವು ಒಮ್ಮೆ ಅಂತೀರಿ ವಿಡಿಯೋ ಬಿಡುಗಡೆ ಮಾಡ್ತಾ ನಾನು ಹೋದ್ಮೇಲೆ ಬರ್ತಾ ಇದ್ದಾರೆ ಬೈಟನ್ನ ತಗೋತಾ ಇದ್ವಿ ಅದನ್ನ ವಿಡಿಯೋ ಬಿಡುಗಡೆ ಮಾಡ್ತಾರೆ. ಹೌದು 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 ಮೇಡಮ್ ಅವತ್ತು ಓಕೆ ಓಕೆ ಮೇಡಮ್ ದೇಶದ ಜನರ ಎದುರುಗಡೆ ಸದನದ ಗೌರವವನ್ನು, ಮಾನವೀಯತೆಯ ಇತಿಮಿತಿಯನ್ನು, ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸವನ್ನು ವಿಧಾನ ಪರಿಷತ್ ಸದಸ್ಯರಾದಂಥ CT ರವಿಯವರು ಮಾಡಿದ್ದಾರೆ. ಇಡೀ ಮಹಿಳಾ ಕುಲದ ಶಾಪ ನಿಮಗೆ ತಟ್ಟದೆ ಬಿಡೋದಿಲ್ಲ. ಅವತ್ತು ರಾಹುಲ್ ಗಾಂಧಿ ಅವರ ಹೆಸರನ್ನು ಯಾಕೆ ತೆಗೆದುಕೊಂಡು ಬಂದ್ರಿ? ಅಂಬೇಡ್ಕರ್ ಜಿ ಅವರಿಗೆ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಸತ್ಯಾಗ್ರಹವನ್ನು ಮಾಡುವಂಥ ಸಂದರ್ಭದಲ್ಲಿ ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಅಂತ ನನ್ನ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ನೀವು. ಯಾಕೆ ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಅಂತ ಡ್ಯಾನ್ಸ್ ಮಾಡಿದ್ರೆ ಒಬ್ಬ ನಮ್ಮ ನಾಯಕನ ಹೆಸರನ್ನು ಈ ಮಟ್ಟಕ್ಕೆ ನೀವು ತಗೊಂಡ್ರೆ ನಾನು ಸುಮ್ಮನೆ ಕೂತ್ಕೊಳ್ಬೇಕಾ? ಹೇಳಿ ನೋಡೋಣ. ಇದೇ ನಿಜ ತಾನೇ? ನೀವು ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಅಂತ ನೀವು ರವಿಕುಮಾರ್ ಅವ್ರಿಗೆ ಹೇಳ್ತಾ ಇದ್ರಲ್ಲ ಹೊಳ್ಳಿ ಅದನ್ನೆಲ್ಲ ವಿಡಿಯೋ ಈಗ ಬಿಡುಗಡೆ ಮಾಡ್ತಾ ಇದ್ದೀನಿ. ನೀವು ಹೇಳೋದಕ್ಕೆ ಅದಕ್ಕೆ ಆಕ್ಷೇಪಣೆ ಮಾಡಿದೆ ನಾನು. ನೀವು 3 ಜನರನ್ನ, ಒಬ್ಬ ಮುಗ್ಧ ಜನರನ್ನು ನೀವು ಆಕ್ಸಿಡೆಂಟ್ ಮಾಡಿ ನೀವು ಸಾಯಿಸಿದ್ದೀರಾ. ಹಾಗಾದರೆ ನಾನು ನಿಮಗೆ ಕೊಲೆಗಾರ ಅನ್ನಲಿ ಅಂದಿದ್ದಕ್ಕೆ ತಾನೇ ನೀವು ನನಗೆ ಆ ಪದವನ್ನು ಬಳಸಿದ್ದು. ನೆನಪಿಲ್ವಾ? ಆದರೆ ಇವತ್ತು ಏನು ಪೋರ್ಟ್ರೇಟ್ ಮಾಡ್ಕೊಳ್ತಾ ಇದ್ದೀರಾ? ಅಬ್ಬಬ್ಬಬ್ಬಬ್ಬಬ್ಬ ನಿಮ್ಮ ನಾಟಕ ಏನು ಇಷ್ಟು ದೊಡ್ಡ ಪಟ್ಟಿಯನ್ನು ಕಟ್ಕೊಂಡು ಅಷ್ಟೊಂದು ಪೆಟ್ಟಾಗಿದೆಯಾ ನಿಮಗೆ? ನನಗಾಗಿರೋ ಪೆಟ್ಟು, ನನಗಾಗಿರೋ ಗಾಯ ಯಾವತ್ತೂ ಮಾಸೋದಿಲ್ಲ. ಮಹಿಳೆಯರು ನಿಮ್ಮನ್ನ ಕ್ಷಮಿಸೋದಿಲ್ಲ. ರಾಹುಲ್ ಗಾಂಧಿಯವರಿಗೆ ಆ ಡ್ರಗ್ ಅಡಿಕ್ಟ್ ಅಂದಿರುವಂಥ ಪದದಿಂದ ನಾನು ನೀವು ಆಕ್ಸಿಡೆಂಟ್ ಮಾಡಿದ್ದೀರಿ, ನೀವು ಕೊಲೆಗಾರರು ಅಂದಿದ್ದಕ್ಕೆ ನನಗೆ ಆ ವರ್ಡನ್ನು ಯೂಸ್ ಮಾಡಿದ್ದೀರಾ. ಆಗಲಿ, ಆ ದೇವರ ನ್ಯಾಯಾಲಯ ಇದೆ, ದೇವ್ರು ನೋಡ್ಕೊಳ್ತಾನೆ. ಬಿಡುಗಡೆ ಮಾಡಿ ತೋರಿಸಿ, ಬಿಡುಗಡೆ ಮಾಡಿ. ಮೇಡಮ್ ತೋರಿಸಿ ಇದು ಮುಗಿದ ತಕ್ಷಣ ಮೇಡಮ್ ಒಂದ ಬಿಟ್ರೆ ಮಾತಾಡಿದ್ದೀನಲ್ಲಪ್ಪ. ಇವತ್ತು ಸಪೋರ್ಟ್ ಮಾಡೋದನ್ನ ನೋಡಿದ್ರೆ ಮರಗ ಬರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ತಾನೇ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಸದನದಲ್ಲಿ ಅವತ್ತು ಏನು ನಡೀತು ಅನ್ನೋಂಥದ್ದು ದಾಖಲೆ ಬಿಡುಗಡೆ ಮಾಡ್ತೀನಿ, ಈಗಲೇ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಮಾಧ್ಯಮಗಳಿಗೆ ಹೇಳಿ ಕೆಲವೇ ಕ್ಷಣಗಳಲ್ಲಿ ಅವರು ಸದನದಲ್ಲಿ ಅವತ್ತು ಏನು ನಡೀತು ಅನ್ನುವಂಥದ್ದರ ವಿಡಿಯೋ ಚಿತ್ರಣವನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ನಿಮಗೂ ಕೂಡ ತೆರೆ ಮೇಲೆ ಕಾಣೋದಕ್ಕೆ ಸಿಗತ್ತೆ. ಸೊ ಯಾರ್ಯಾರು ಏನೇನು ಅಂದರು ಅಂತ ಅವತ್ತಿನ ಚಿತ್ರಣದ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕಾರ ರೈಟ್, CT ರವಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ ಸಾರಿದ್ದಾರೆ, ಸಂಗ್ರಾಮಕ್ಕಿಳಿದಿದ್ದಾರೆ, ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ದಾಖಲೆ ಕೌಂಟರ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. 2 ದಿನ ಸುಮ್ಮನೆ ಇದ್ದೆ ಅಂದ್ರೆ ನಾನೇನು ಸುಮ್ಮನೆ ಕೂತಿಲ್ಲ ಅಂತ ಬಂದು ಆ ಶಾಕ್ ಇಂದ ಹೊರಗೆ ಬರಕ್ಕೆ 2 ದಿನ ಬೇಕಾಯ್ತು ಅಂತ ಹೇಳಿ ಇವತ್ತು ಮತ್ತೆ CT ರವಿ ವಿರುದ್ಧ ಕಿಡಿಕಾರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಳಗಾವಿನಲ್ಲಿ ಅಲ್ಲಿ ಅವರ ಸಮಾವೇಶ ಏನು ನಡೆಯೋದಿದೆ ಅದರ ಕುರಿತಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ವೀಕ್ಷಣೆಗೆ ಬಂದಿದ್ದಾರೆ. ಹಾಗೆ DK ಶಿವಕುಮಾರ್ ಅವರು, ರಣದೀಪ್ ಸುರ್ಜೇವಾಲಾ ಎಲ್ಲ ಕಾಂಗ್ರೆಸ್ ಮುಖಂಡರೆಲ್ಲರೂ ಕೂಡ ಅಲ್ಲಿದ್ದಾರೆ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಧ್ಯಮಗಳಿಗೆ ಮಾತನಾಡಿದ್ರು. ಇದನ್ನ ಸುಲಭವಾಗಿ ತಗೊಳ್ಳೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು.
ಅವತ್ತು ಸಿ ಟಿ ರವಿ ನನ್ನ ವಿರುದ್ಧ ಆ ಶಬ್ದವನ್ನು ಪ್ರಯೋಗ ಮಾಡಿದ್ರು, ನನಗೆ ಮನಸ್ಸಿಗೆ ನೋವಾಗಿದೆ, ಅನ್ನಿಸ್ಕೊಂಡೋಳು ನಾನು ಇಲ್ಲಿದ್ದೀನಿ, ಅವರು ಹಾರ ತುರಾಯಿ ಹಾಕಿಸ್ಕೊಂಡು ಮೆರಿತಾ ಇದ್ದಾರೆ ಅಂತ ಸಿ ಟಿ ರವಿ ವಿರುದ್ಧ ಕಿಡಿಕಾರಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಅಷ್ಟೇ ಅಲ್ಲ, ನಿಮ್ಮ ಚಿಕ್ಕಮಗಳೂರಿಗೆ ಬಂದು ನಿಮ್ಮ ಮನೆಯ ಹೆಣ್ಣುಮಕ್ಕಳಿಗೆ ನಾವು ಇದೇ ಶಬ್ದ ಹೇಳಿದ್ರೆ ನೀವು ಸುಮ್ಮನಿರ್ತೀರಾ ಅಂತ ಓಪನ್ ಚಾಲೆಂಜ್ ಹಾಕಿದ್ರು. ನಮ್ಮ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಡ್ರಗ್ ಅಡಿಕ್ಟ್ ಅಂತ ನೀವು ಹೇಳಿದ್ದಕ್ಕೆ ಹಾಗಾದ್ರೆ ನಿಮ್ಮನ್ನ ಕೊಲೆಗಾರ ಅಂತ ಕರಿಬಹುದಾ ಅಂತ ನಾನು ರೊಚ್ಚಿಗೆದ್ದು ಹೇಳಿದೆ. ಯಾಕಂದ್ರೆ ನಮ್ಮ ನಾಯಕರನ್ನ ನಾನು ಸಮರ್ಥನೆ ಮಾಡ್ಕೊಳ್ಳೇಬೇಕು, ಹಾಗಾಗಿ ಸುಮ್ಮನಿರಕ್ಕಾಗಲ್ಲ, ನಾನು ಸುಮ್ಮನಿರೋ ಅಂತೇಳಲ್ಲ, ಹಾಗಾಗಿ ನಾನು ಇದನ್ನ ಕೇಳಿದ್ದಕ್ಕೆ ನೀವು ನನಗೆ ಆ ಅಶ್ಲೀಲ ಪದ ಬಳಕೆ ಮಾಡಿದ್ರಿ ಅನ್ನುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಪ. ಬೆಳಗಾವಿಗೆ ಬಂದು ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಬಿಜೆಪಿಗರ ಆರೋಪಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ, ಬುದ್ಧಿ ಶುದ್ಧ ಇಟ್ಕೊಳ್ಳುವಂಥ, ನಾಲಿಗೆ ಶುದ್ಧ ಇಟ್ಕೊಳ್ಳುವಂಥ ಯಾರು ಬೇಕಾದರೂ ಬರಲಿ, ಮೋಸ್ಟ್ ವೆಲ್ಕಮ್ ಅಂತ ಗುಡುಗಿದ್ದಾರೆ. 26 ವರ್ಷದ ರಾಜಕಾರಣ, ನನ್ನ ಹಾದಿ ರೆಡ್ ಕಾರ್ಪೆಟ್ ಹಾದಿ ಆಗಿರಲಿಲ್ಲ, ಬಹಳ ಹೋರಾಟ ಮಾಡಿ ಸಂಘರ್ಷ ಮಾಡಿ ಇಲ್ಲಿ ಬಂದು ನಿಂತಿದ್ದೇನೆ ಅಂತ, ಇಂಥ 100 ಸಿ ಟಿ ರವಿ ಬಂದರೂ ಕೂಡ ನಾನು ಎದುರಿಸ್ತೇನೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಟಿ ರವಿ ವಿರುದ್ಧ ಕೆಂಡ ಕಾರಿದ್ದಾರೆ. ಇವತ್ತು ಬೆಳಗಾವಿಯಲ್ಲಿ 2 ದಿನ ಸುಮ್ಮನೆ ಇದ್ದೆ ಅಂತ ಬಹಳಷ್ಟು ಸ್ವಲ್ಪ ಮೌನಕ್ಕೆ ಶರಣಾಗಿದ್ದೆ. ಯಾಕಂತಂದರೆ ನನಗೆ ಒಂಥರ ಶಾಕಿಂಗ್ ನ್ಯೂಸ್. ಯಾವತ್ತೂ ಕೂಡ ಯಾರ ಕಡೆಯಿಂದ ಸರಿದು ಕುಂಡ್ರು ಅಂತ ಅನಿಸ್ಕೊಂಡಿಲ್ಲ. ಯಾಕಂದರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿಕೊಂಡೆ ಇಲ್ಲಿವರೆಗೆ ಬಂದಿದ್ದೀನಿ. ನನ್ನ ಕರಿಯರ್ ಏನು ರೆಡ್ ಕಾರ್ಪೆಟ್ ಏನಿಲ್ಲ, 26 ವರ್ಷ ಸಂಘರ್ಷ ಮಾಡಿ ಈ ಮಟ್ಟಕ್ಕೆ ಬಂದಿದ್ದೀನಿ. ಆದರೆ ಬಿ ಜೆ ಪಿಯರೆಲ್ಲ ಯಾಕೆಂದರೆ ಸತೀಶ್ ಜಾರಕಿಹೊಳಿ ಅವರೇ ಒಂದು ಮಾತು ಹೇಳ್ತಾರೆ, ನಾನು ಹೇಳಿದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಅವ್ರು ಇನ್ನೊಂದು ಕಥೆ ಹೇಳ್ತಾರೆ. ಹಲವಾರು ಪ್ರಕರಣಗಳು ಈ ರಾಜ್ಯದಲ್ಲಿ ಕಳೆದ 6-7 ತಿಂಗಳಿಂದ ನಡ್ಕೊಂಡ್ ಬರ್ತಾ ಇರತಕ್ಕಂಥ ರೀತಿ ಏನಿದೆ, ಕರ್ನಾಟಕಕ್ಕೆ ಮುಂದಿನ ದಿನಗಳು ಬಹಳ ಕೆಟ್ಟ ರೀತಿಯ ರಾಜಕೀಯದ ವೈಷಮ್ಯಗಳು ದೇಶಗಳು ಬೆಳೀತಕ್ಕಂಥದಕ್ಕೆ ರೈಟ್. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಬೆಳಗಾವಿಯಲ್ಲಿ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ಅವತ್ತು ಸದನದಲ್ಲಿ ಏನು ನಡೀತು ಅನ್ನೋದರ ವಿಡಿಯೋ ಫುಟೇಜ್ ಬಿಡುಗಡೆ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆ ವಿಡಿಯೋ ಫುಟೇಜ್ ಕೂಡ ಲಭ್ಯ ಆಗುತ್ತೆ. ಸೊ ಯಾರ್ಯಾರು ಏನೇನು ಅಂದರು ಅನ್ನೋದು ದಾಖಲೆ ತಮ್ಮ ಬಳಿ ಇದೆ ಅನ್ನುವಂಥದ್ದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಿ ಟಿ ರವಿ ಅವರ ವಿರುದ್ಧ ಮತ್ತೆ ಕಂಪ್ಲೇಂಟ್ ಕೊಡ್ತೀನಿ, ಮತ್ತೆ ಸಭಾಪತಿ ಅವರನ್ನ ಭೇಟಿಯಾಗಿ ಕಂಪ್ಲೇಂಟ್ ಕೊಡ್ತೀನಿ, ಮತ್ತೊಮ್ಮೆ ದೂರು ದಾಖಲಿಸ್ತೀನಿ ಅಂತ ಕೂಡ ಹೇಳಿದರು. ತೋರಿಸಿ
ಬಿಜೆಪಿ ನಾಯಕರು ಹಾಗೂ ಸಿಟಿ ರವಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಬೆಳಗಾವಿಯಲ್ಲಿ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ಇಂಥ 100 ಸಿಟಿ ರವಿ ಬಂದರೂ ಕೂಡ ನಾನು ಎದುರಿಸ್ತೇನೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆ ಸದನದಲ್ಲಿ ಅವತ್ತು ಏನು ನಡೀತು ಅನ್ನೋದರ ಕುರಿತಾದ ವಿಡಿಯೋ ಸಾಕ್ಷ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕಾರ ವಿಡಿಯೋ ಸಾಕ್ಷ್ಯ ಇದು, ಅದನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೀಡಿಯಾಗಳಿಗೆ ಆ ವಿಡಿಯೋ ಸಾಕ್ಷ್ಯವನ್ನು ಬಿಡುಗಡೆ ಮಾಡಿದ್ದಾರೆ. ಅವತ್ತು ಯಾರು ಏನಂದ್ರು ಅನ್ನುವಂಥ ಮಾತುಗಳ ಕುರಿತಾದ ಸಾಕ್ಷ್ಯ. ಅಷ್ಟೇ ಅಲ್ಲ, ಸಿಟಿ ರವಿ ತನಗೆ ಆ ಮಾತನ್ನ ಹೇಳಿದ್ದಾರೆ ಮತ್ತು ನಾನು ಬಹಳ ನೊಂದಿದ್ದೀನಿ, ನೊಂದೋಳು ನಾನು ಇಲ್ಲಿದ್ದೀನಿ ಅನ್ನುವಂಥ ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ನೋಡಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತನ್ನ ಗಮನಿಸ್ತಾ ಇದ್ರಿ. ಸಿಟಿ ರವಿಯನ್ನ ಕ್ಷಮಿಸೋ ಮಾತೇ ಇಲ್ಲ ಅನ್ನುವಂತಹ ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು. ಯಾವುದೇ ಕಾರಣಕ್ಕೂ ಸಿಟಿ ರವರನ್ನ ಕ್ಷಮಿಸೋದಿಲ್ಲ. ಒಬ್ಬ ಮಹಿಳೆಯ ಬಗ್ಗೆ ಸದನದಲ್ಲಿ ಈ ರೀತಿಯಾಗಿ ಮಾತಾಡ್ತಾರೆ, ಮತ್ತೆ ನಾನು ಮಾತಾಡಿಯೇ ಇಲ್ಲ ಅಂತ ಸುಳ್ಳು ಹೇಳ್ತಾರೆ. ಇಲ್ಲಿ ವಿಡಿಯೋ ಸಾಕ್ಷ್ಯ ಇದೆ, ಇವರೆಲ್ಲ ಗೋಮುಖ ವ್ಯಾಘ್ರಗಳು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ಮಾತೆತ್ತಿದ್ರೆ ಶಿಸ್ತಿನ ಪಾಠ, ರಾಮ ರಾಮ ಇವೆಲ್ಲವನ್ನೂ ಕೂಡ ಮಾತಾಡ್ತಾರೆ. ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾರೆ. ಇದೇನಾ ಇವರ ಸಂಸ್ಕಾರ, ಇದೇನಾ ಇವರ ಸಂಸ್ಕೃತಿ, ಇದೇನಾ ಇವರ ಆಚಾರ ವಿಚಾರ, ಇವೆಲ್ಲವನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ದಾರೆ. ಸಿಟಿ ರವಿ ವಿರುದ್ಧ ದಾಖಲೆಯನ್ನ ಕೂಡ ರಿಲೀಸ್ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇಲ್ಲಿ ಕೇಳಿಸ್ಕೊಳ್ಳಿ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿ ವಿಡಿಯೋನ ಪ್ಲೇ ಮಾಡಿದ್ದಾರೆ ಮಾಧ್ಯಮಗಳ ಎದುರುಗಡೆ. ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಾ ಅಂತ ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈ ರೀತಿ ಮಾಡ್ತಾ ಇದ್ದೀರಿ ನೀವು, ನಾಚಿಕೆ ಆಗಲ್ವಾ ನಿಮಗೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ದಾರೆ. ಅಂದ್ರೆ ನಾನು ಆ ರೀತಿ ಮಾತಾಡಿಯೇ ಇಲ್ಲ ಅಂತ ಈಗಾಗಲೇ ಸಿಟಿ ರವಿ ಅವರು ಹೇಳಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರ ಪ್ರತಿಕ್ರಿಯೆಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಈ ಎಲ್ಲ ವಿಚಾರಗಳನ್ನ ಗಮನಿಸಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಈ ರೀತಿ ರಾಜಕಾರಣದಿಂದ ಮಹಿಳೆಯರು ಹಿಂದೆ ಸರಿತಾರೆ, ಮಹಿಳೆಯರನ್ನ ಅವಮಾನಿಸುವಂತಹ ಕೆಲಸ ಆಗ್ತಾ ಇದೆ. ಬಿಜೆಪಿಯಲ್ಲಿರುವ ಎಲ್ಲರೂ ಕೂಡ ಧೃತರಾಷ್ಟ್ರು ಅಂತ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. ನಾವು ಅದು ಡಿಸಿಷನ್ ತೊಗೊಂಡ್ವಿ, ಬೇರೆ ಕಡೆಗೆ ಕರ್ಕೊಂಡು ಹೋಗೋಣ ಅಂತ. ಸೊ ಅದರಲ್ಲಿ ಮತ್ತೆ ನಾನು ಆಯೋ ಜೊತೆಗೆ ನಾನು ಕಲಿಸ್ತೀನಿ. ಅವರು ಹೋಗುವಾಗ ಮತ್ತೆ ಹಿಂದೆಯಿಂದ ಅವರು ವೆಹಿಕಲ್ಸ್ ನೋಡ್ತಾ ಇದ್ರೆ ಯಾರು ಅವರು ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಅವರ ಪ್ರಕಾರ ಬಹುಶಃ ಯಾರು ಅವ್ರಿಗೆ ಅಟ್ಯಾಕ್ ಮಾಡ್ಬೋದು ಅಂತ ಹಾಗೆ ತಿಳ್ಕೊಂಡು ಅವರು ಮತ್ತೆ ಇನ್ನು ಮುಂದೆ ಅವರು ಹೋಗ್ತಾ ಇದ್ದಾರೆ. ಈಗ ಅವರು ನಿಮ್ಮ ಮ್ಯಾಗ ಆರೋಪ ಮಾಡ್ತೀವಿ ಅಂದ್ರೆ ನಮ್ಮ ಸ್ಟೋನ್ ಕಸಕ್ಕೆ ಕರ್ಕೊಂಡು ಹೋದ್ರು, ಕಬ್ಬಿನ ಗದ್ದೆಗೆಲ್ಲ ಕರ್ಕೊಂಡು ಹೋದ್ರು, ಎನ್ಕೌಂಟರ್ ಮಾಡಕ್ಕೆ ಅದ್ರ ಬಗ್ಗೆ ಹೇಳಿ. ಆ ಬಗ್ಗೆ ನಾನು ಹೇಳ್ತೀನಿ. ಅಂದರೆ ಏನಾಗಿದೆ ಅವಾಗ ನನ್ನ ಆಯೋ ಜೊತೆಗೆ ಇದ್ದಾರೆ, ಅವರು ದೂರಿಂದ ಅವರು ನೋಡ್ತಾ ಇದ್ದಾರೆ, ಅದು ವೆಹಿಕಲ್ ಲೈಟ್ಸ್ ನೋಡ್ತಾ ಇದ್ದಾರೆ, ಯಾರು ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರಿಗೆ ಕೂಡ ಸ್ವಲ್ಪ ಅದು ಭಯ ಬಂದಿದೆ, ಬಹುಶಃ ಮತ್ತು ಇನ್ನೊಂದು ಸತಿ ಸಾಹೇಬ್ ಮೇಲೆ ಈ ಥರ ಅಟ್ಯಾಕ್ ಬರ್ತಾ ಇದ್ರೆ ಅಂತ. ಸೊ ಆಯಿತು, ನಾವು ಸ್ವಲ್ಪ ಬೇರೆ ಕಡೆಗೆ ಹೋಗೋಣ, ನಾವು ಸ್ವಲ್ಪ ಈ ಥರ ಸ್ಟೆಪ್ಸ್ ತೊಗೋಣ ಅಂತ ಅದು ಅವ್ರ ಮನಸ್ಸಲ್ಲಿ ಬಂದಿದೆ. ಆ ಥರ ನಾವು ಈ ಬೇರೆ ಬೇರೆ ಉದ್ದೇಶ ನಾವು ಆ ಕಡೆ ಕರ್ಕೊಂಡು ಹೋಗಿದ್ವಿ, ಏನೂ ಇಲ್ಲ. ಅವರ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಸಲುವಾಗಿ ಆ ಥರ ಆಗಿದೆ. ಇರಿಸಿರುವ ಸ್ಥಳ ರಹಸ್ಯ ಆಗಿರಬೇಕು, ಮತ್ತೆ ಯಾರು ಅಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ಅವರನ್ನ ಬೇರೆ ಬೇರೆ ಕಡೆ ಅವ್ರ ಸೇಫ್ಟಿ ಸಲುವಾಗಿ ನಾವು ಮಾಡಿದ್ವಿ.
ಸಿಟಿ ರವಿ ಅವರು ಒಂದು FIR ಮಾಡಿದ್ರು. ಹಾಂ ಒಂದು ನಿಮಿಷ ಇಲ್ಲ ನಿನ್ನೆ ಯಾರು ಲೆಟರ್ ನನಗೆ ಬಂದಿದೆ, ನಿನ್ನೆ ನಾನು ರಿಸೀವ್ ಮಾಡಿದ್ದೀನಿ. ಈಗ ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಈಗ ತನಿಖೆ ಮತ್ತೆ ನಾವು ಶುರು ಮಾಡ್ತೀವಿ. ತನಿಖೆ ಪ್ರಕಾರ ಯಾರ್ಯಾರ ಹೆಸರು ಬರ್ತಾ ಇದ್ರೆ ನಾವು ಆ ಪ್ರಕಾರ ಮಾಡ್ತೀವಿ. ಮತ್ತು ಈಗ ತಾವು ಹೇಳ್ದಂಗೆ ಈಗ ಯಾರ ಹೆಸರು ಅವರು ಕೊಟ್ಟಿದ್ರೆ ಅದು ಕೂಡ ನಾವು ಮಾಡ್ತೀವಿ. ಬೆಳಗಾವಿ ಇಂಟೆಲಿಗ ಜೈಲಲ್ಲಿ ಸರ್ ಇವತ್ತು ಬೆಳಿಗ್ಗೆ ಒಂದು ವಿಡಿಯೋಗಳು ಹೊರ ಬಂದಿದೆ. ಅಂದರೆ ದುಡ್ಡು ಕೊಟ್ಟರೆ ಫಿಶ್ ಕೊಡ್ತಕ್ಕಂಥದ್ದು, ಫಿಶ್ ಊಟ ಕೊಡ್ತಕ್ಕಂಥದ್ದು, ಅವ್ರು ದುಡ್ಡು ತೊಗೊಳ್ತಾ ಇರೋದೇ ವಿಡಿಯೋ ಇದೆ ಸರ್ ಅಧಿಕಾರಿಗಳು. ಅದು ವಿಡಿಯೋನ ನನಗೆ ಏನು ನೋಡಿಲ್ಲ. ನನಗೆ ನೀವು ಸ್ವಲ್ಪ ಸಬ್ಮಿಟ್ ಮಾಡಿ ಮತ್ತು ಜೈಲ್ ಆಫೀಷಿಯಲ್ಸ್ಗೆ ನಾನು ಹೇಳ್ತೀನಿ. ಮತ್ತು ನನ್ನ ಕಡೆಯಿಂದ ಕೂಡ ಏನು ಆ್ಯಕ್ಷನ್ ಮಾಡಬೇಕಾಗಿದೆ ನಾನು ಆ್ಯಕ್ಷನ್ ಮಾಡ್ತೀನಿ. 2 ದಿನದಲ್ಲಿ ಒಂದು ವಾರದಲ್ಲಿ 2 FIR ಆಗಿದೆ ಇಂಟೆಲಿಗ ಜೈಲ್ ಸಂಬಂಧಪಟ್ಟ. ಕಳ್ಳ ಸಾಗಾಣಿಕೆ ಮೊಬೈಲನ್ನು ಮೇಲಿಂದ ಎಸ್ತಿದ್ದಾರೆ. ಹೌದು ಮೊನ್ನೆ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಯಾರು ಆರೋಪಿ ಹೊರಗಡೆಯಿಂದ ಒಂದು ಮೊಬೈಲ್ ಅವರು ಸೊ ಆ ಪ್ರಕಾರ ಕೂಡ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಒಟ್ಟಾರೆ ಇಂಟೆಲಿಗ ಜೈಲಿನಲ್ಲಿ ಏನು ರಾಜಾತೀತ ಅದು ನೋಡ್ರಿ, ಈ